ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 2024 ಹೊಸ ವರ್ಷದ ಮೀನರಾಶಿಯವರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದೆ. ವೀಕ್ಷಕರೇ, ಮೀನರಾಶಿಯವರಿಗೆ ಸ್ವಲ್ಪ ಮಟ್ಟಿನ ಗಡಿಬಿಡಿ ಏರಿಳಿತ ಜಾಸ್ತಿ ಇರ್ತದೆ. ಈ ರಾಶಿಯಲ್ಲೇ ರಾಹುಕೇತು ಇರೋದ್ರಿಂದ ಈ ರಾಶಿಯವರು ಸಾಧ್ಯ ಆದರೆ ನಾಗನ ಸಾನ್ನಿಧ್ಯಗಳಲ್ಲಿ ಅಥವಾ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು, ಬಹಳ ಒಳ್ಳೆಯದು. ನಾಗನ ಸಾನ್ನಿಧ್ಯಗಳಲ್ಲಿ ಹಾಲಿನ ಅಭಿಷೇಕ, ಎಳನೀರಿನ ಅಭಿಷೇಕ, ಪಂಚಾಮೃತ ಅಭಿಷೇಕ ಅಥವಾ ನಿಮ್ಗೆ ಇಷ್ಟವಾದಂಥ ಪೂಜೆಗಳನ್ನು ಮಂಗಳವಾರ, ಪಂಚಮಿ ಅಥವಾ ಷಷ್ಠಿ ದಿನಗಳಂದು ಕೊಡ್ಬೋದು, ಅಥವಾ ಆಶ್ಲೇಷ ನಕ್ಷತ್ರ, ಅಮಾವಾಸ್ಯೆ, ಪೌರ್ಣಮಿಗಳಂದು ಸಹ ಕೊಡ್ಬೋದು. ಅನುಕೂಲ ಇರ್ತಕ್ಕಂಥವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ಬೇಕು. ಈ ರಾಶಿಯವರಿಗೆ ಗುರುಬಲ ಇದೆ, ಆದರೆ ಆ ಗುರುವಿಗೆ ಪೂರ್ಣ ಬಲ ಶಕ್ತಿ ಇಲ್ಲ. ಶನಿದೇವರು ತನ್ನ 12ನೇ ರಾಶಿಯಿಂದ 3ನೇ ದೃಷ್ಟಿಯಿಂದ ನೋಡೋದ್ರಿಂದ ಶನಿ ಭಗವಾನರ ಪ್ರಭಾವದಿಂದ ಗುರುಬಲದ ಪೂರ್ಣ ಫಲಗಳು ನಿಮಗೆ ಸಿಗೋದಿಲ್ಲ. ಅದರಿಂದ ಶನಿವಾರಗಳಂದು ಶನಿದೇವರ ದೇವಸ್ಥಾನಗಳಲ್ಲಿ ಎಳ್ಳೆಣ್ಣೆ ದಾನ ಕೊಡಿ, 7 ದೀಪ ಹಚ್ಚಿ, ಸಾಧ್ಯ ಆದರೆ ಕಪ್ಪು ಎಳ್ಳನ್ನು ದಾನ ಕೊಡಿ, ಕಪ್ಪು ವಸ್ತ್ರವನ್ನು ದಾನ ಕೊಡಿ. ಯಾಕೆಂದರೆ ನಿಮಗೆ 7ನೇ ಶನಿ ದೋಷ ಪ್ರಾರಂಭ ಆಗಿದೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ತುಂಬ ನಷ್ಟ, ಕಷ್ಟ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಏರಿಳಿತ ಬಲವಾಗಿ ಇರ್ತದೆ. ಸಾಡೆ ಸಾತಿಯ ಪ್ರಾರಂಭದ ಹಂತ ಪ್ರಾರಂಭ ಆಗಿದೆ. ನಿಮಗೆ 7-8 ತಿಂಗಳಾಗಿದೆ ಪ್ರಾರಂಭ ಆಗಿ. 2030ರವರೆಗೆ ಸಾಡೆ ಸಾತಿ ಇರೋದ್ರಿಂದ ಪೂರ್ಣ ಪ್ರಮಾಣವಾದಂಥ ಎಚ್ಚರಿಕೆಯನ್ನು ವಹಿಸಿ. ಇನ್ನು ವಿಶೇಷವಾಗಿ ಗುರುವಾರಗಳಂದು ಯಾವುದಾದ್ರೂ ಗುರುಚರಿತ್ರೆ ಪಾರಾಯಣ ಮಾಡಿ, ಅಥವಾ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಮಂದಿರ ಪೂಜೆ ಕೊಡಿ. ನಿಮಗಿಷ್ಟವಾದಂಥ ಗುರುಗಳಿಗೆ ಗುರುವಾರದಂದು ವಸ್ತ್ರದಾನ ಮಾಡೋದ್ರಿಂದಲೂ ಶುಭ ಫಲ ಸಿಗುತ್ತೆ. ವಿಶೇಷವಾಗಿ ಗುರುಬಲ ಇರೋದ್ರಿಂದ ವಿವಾಹಾದಿ ಕಾರ್ಯ, ಗೃಹಪ್ರವೇಶ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಬೋದು ಅಂತ ಹೇಳ್ಬೋದು. ಆದರೆ ಎಚ್ಚರಿಕೆಯನ್ನು ವಹಿಸಿ ಸಂಬಂಧಪಟ್ಟಂಥ ಗ್ರಹಗಳಿಗೆ ಸರಿಯಾದ ಕ್ರಮದಲ್ಲಿ ಪರಿಹಾರ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಗೊಂದಲಗಳು ಉಂಟಾಗುತ್ತೆ. ಓದುವಾಗ ನಿದ್ದೆ ಬರ್ಬೋದು, ಅಥವಾ ಆಲಸ್ಯ ಆಗ್ಬೋದು, ಅಥವಾ ಓದ್ತಕ್ಕಂಥ ವಿಚಾರಗಳು ಆಗ ನೆನಪಲ್ಲಿದ್ದು ಅನಂತರ ಮರೆತೋಗುವ ಸಾಧ್ಯತೆಗಳು ಇರ್ತದೆ. ಆದ್ದರಿಂದ ವಿಶೇಷವಾಗಿ ಎಚ್ಚರಿಕೆ ವಹಿಸಿ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಳಿ. ಗುರುವಾರಗಳಂದು ಸಾಧ್ಯ ಆದರೆ ಈಶ್ವರನ ಸಾನ್ನಿಧ್ಯದಲ್ಲಿ ಅಥವಾ ವಿಷ್ಣು ದೇವಾಲಯಗಳಲ್ಲಿ ಅಥವಾ ಅಶ್ವತ್ಥ ವೃಕ್ಷಕ್ಕೆ 12 ಸುತ್ತು ಪ್ರದಕ್ಷಿಣೆ ಹಾಕಿ ಪೂಜೆ ಕೊಡೋದ್ರಿಂದ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ. ಗಡಿಬಿಡಿ ಗೊಂದಲಗಳಿಗೆ ಒಳಗಾಗಬೇಡಿ. ಸಾಡೆ ಸಾತಿ ಎಂಟ್ರಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಉಂಟಾಗ್ಬೋದು. ಯಾವುದೇ ಕಾರಣಕ್ಕೂ ಶನಿ ಭಗವಾನರ ದೋಷಕ್ಕೆ ಪರಿಹಾರ ಮಾಡಿಕೊಳ್ಳೋದ್ರಿಂದ ವಂಚಿತರಾಗಬೇಡಿ. ಶನಿವಾರ
ಕಪ್ಪು ನೀಲಿ ವಸ್ತ್ರ ಧಾರಣೆ ಮಾಡಬೇಡಿ. ಗಂಡಸರು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸೋದು ಉತ್ತಮ ಅಲ್ಲ. ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಶುಭಪ್ರದವಾದಂಥ ಸಮಯ ಅಲ್ಲ. ಹೆಣ್ಣು ಮಕ್ಕಳು ಅಷ್ಟೇ ಶನಿವಾರಗಳಂದು ಕಪ್ಪು ನೀಲಿ ವಸ್ತ್ರ ಧಾರಣೆ ಮಾಡೋದು ಬೇಡ. ಸಾಧ್ಯ ಆದರೆ ಆಂಜನೇಯ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಕೊಡಿ. ಗಣಪತಿ ಮಂದಿರ, ಈಶ್ವರ ಮಂದಿರ, ಅಯ್ಯಪ್ಪ ಸ್ವಾಮಿ ಮಂದಿರ ಈ ದೇವಾಲಯಗಳಲ್ಲಿ ಪೂಜೆ ಕೊಡೋದ್ರಿಂದ ಶನಿದೇವರ ಎಫೆಕ್ಟು ಕಡಿಮೆ ಆಗುತ್ತೆ. ವಿಶೇಷವಾಗಿ ಈ ರಾಶಿಯವರು ಗುರುವಾರಗಳಂದು, ಸೋಮವಾರ, ಮಂಗಳವಾರ ಯಾವುದಾದ್ರೂ ಹೊಸ ಕಾರ್ಯ, ಹೊಸ ವ್ಯಾಪಾರ ವ್ಯವಹಾರ ಮಾತಾಡೋದ್ರಿಂದ ಶುಭಪ್ರದವಾಗಿರ್ತದೆ. ಈ ರಾಶಿಯವರಿಗೆ ಈಶಾನ್ಯ ದಿಕ್ಕು ಸಹ ಶುಭಪ್ರದವಾಗಿರುತ್ತದೆ. ಹಾಗೆ ಪೂರ್ವ ದಿಕ್ಕು ಸಹ ಶುಭಪ್ರದವಾಗಿರ್ತದೆ. ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಶುಭ ಫಲಗಳನ್ನು ಇವರು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ. ನಮಸ್ಕಾರ.